ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ನಾವು ಇದು ಬಂದಿರೋದು ತೊರವಿ ಗ್ರಾಮದಲ್ಲಿ 1200 ವರ್ಷದ ಹಿಂದೆ ಇದ್ದಂಥ ಒಂದು ದೇವಸ್ಥಾನ, ಶ್ರೀ ನರಸಿಂಹ ದೇವಸ್ಥಾನ. ಈ ದೇವಸ್ಥಾನ ಬಗ್ಗೆ ಬಹಳಷ್ಟು ಕಥೆಗಳು ಇದೆ. ಆ ಕಥೆಗಳು ಏನಂತ ಒಳಗೋಗಿ ನೋಡೋಣ ಬನ್ನಿ. 15ನೇ ಶತಮಾನದಲ್ಲಿ ನರಹರಿ ಎಂಬ ಕವಿ ಕುಮಾರ ವಾಲ್ಮೀಕಿ ಎಂಬ ಹೆಸರಿನಲ್ಲಿ ತೊರವಿ ರಾಮಾಯಣ ಅಂತ ಬರೆದಿದ್ದಾರೆ. ಆ ರಾಮಾಯಣವನ್ನು ನಾವು ದೇವಸ್ಥಾನದ ಒಳ ಅಂಗಣದಲ್ಲಿ ನೋಡ್ಬೋದು. ಆ ರಾಮಾಯಣ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಈ ಅಂಡರ್ಗ್ರೌಂಡ್ ಅಲ್ಲಿ ಇದ್ದಂತ ಒಂದು ವಿಗ್ರಹನು, ನರಸಿಂಹ ವಿಗ್ರಹನು ತ್ರಿವ್ಯಾಸ ಮುನಿಗಳು ತಮ್ಮ ಕೈಯಿಂದ ಪೂಜೆ ಸಲ್ಲಿಸಿದ್ದಾರೆ. ಇದನ್ನು ನಾವು ನೋಡ್ಬೋದು. ಶಿವಪುರಾಣ ಮತ್ತು ಭಗವದ್ ಪುರಾಣಗಳಲ್ಲಿ ಉಲ್ಲೇಖನ ಇದೆ. ಇಲ್ಲಿ ನಾವು ನೋಡ್ಬೋದು ಅಂಡರ್ ಗ್ರೌಂಡ್ ಅಲ್ಲಿ ಯಾವ ರೀತಿ ಇದೆ ಅಂತ. ಅಂಡರ್ ಗ್ರೌಂಡ್ ಅಲ್ಲಿ ತೋರಿಸ್ತೀನಿ. ಇಲ್ಲಿ ತೊರವಿ ರಾಮಾಯಣ ಬರೆದ ಒಂದು ರಾಮಾಯಣ ಪುಸ್ತಕ, ಅದು ದೇವರ ಒಳ ಆವರಣದಲ್ಲಿ ಇದೆ. ಅದು ಒಳ ಆವರಣದಲ್ಲಿ ನಾವು ನೋಡ್ಬೋದು. ಅದು ನೋಡೋಣ ಬನ್ನಿ ಯಾವ ರೀತಿ ಅಂತ. ಇಲ್ಲಿ ನಾವು ನೋಡ್ಬೋದು ಪೂರ್ತಿಯಾಗಿ ಒಂದು ಅಂಡರ್ ಗ್ರೌಂಡ್ ಸೆಕ್ಷನ್ ಅಲ್ಲಿದೆ. ತೊರವಿ ರಾಮಾಯಣ ನಾವು ನೋಡಿದಂತ ಇಲ್ಲಿ ನೋಡ್ಬೋದು ನಾವೆಲ್ಲ. ತೊರವಿ ರಾಮಾಯಣದ ಒಂದು ಪುಸ್ತಕಗಳು, ತ್ರಿವ್ಯಾಸ ಮುನಿಗಳು ಬರೆದಂತ ಒಂದು ತೊರವಿ ರಾಮಾಯಣ ಇಲ್ಲಿ ನಾವು ವೀಕ್ಷಣೆ ಮಾಡಬಹುದು. ನಡೆದುಕೊಂಡವರ ಮನೋಭಿಷ್ಟಗಳನ್ನು ತ್ವರಿತವಾಗಿ ಮಾಡಿಕೊಡುವಂಥವ. ತ್ವರಿತಾಲಯ ಹೋಗಿ ತೊರವಿ ತರಿಸುತ್ತಾರೆ. ಇದು 9 ಲಕ್ಷ ಮನೆಗಳು ಪೂರು. ನವಲಾಕ್ಪುರ್ ಹೋಗಿ ನವರಸ್ಪುರ ಆಗ್ಯದ. ದುರ್ವಾಸ ಋಷಿಗಳು ತಪಶ್ಚರ್ಯ ಮಾಡಿದ ಜಾಗ ದುರ್ವಾಸರು. ಈ ಗುಡಿಗೆ ಗೋಪುರವಿಲ್ಲ, ಶಿಖರ ಗೋಪುರ ಯಾವುದೇ ಇಲ್ಲ. ಇದು ಸ್ವಯಂಭೂ ಮೂರ್ತಿ. ಬಲಗಡೆಗೆ ಲಕ್ಷ್ಮೀದೇವಿ, ಎಡಗಡೆಗೆ ಭಕ್ತ ಪ್ರಹ್ಲಾದ, ಬಡಿಯ ಮೇಲೆ ಹಿರಣ್ಯ ಕಶ್ಯಪ, ಕೆಳಗೆ ಗರುಡ ವಾಹನ, ಅಷ್ಟಭುಜಗಳು, ಈ ಕಡೆಗೆ 4, ಈ ಕಡೆಗೆ ಮೇಲೆ ದಶಾವತಾರ. ಶಾಲಿಗ್ರಾಮ ಶಿಲಾ ಉದ್ಭವ ಮೂರ್ತಿ. ಬಾಗೇವಾಡಿ ತಾಲೂಕು ಚೆಮ್ಮಲಿಗೆ ದೇಶಪಾಂಡೆ ಹೊಲದಲ್ಲಿ ಉದ್ಭವ ಆದ ಮೂರ್ತಿ. ಮೊದಲ ಇಲ್ಲಿ ಸಾಲಿಗ್ರಾಮ ಇತ್ತು. ಆ ಸಾಲಿಗ್ರಾಮ ಒಯ್ದು ಕೃಷ್ಣಾ ನದಿ ಒಳಗೆ ಹಾಕಿದ್ರು. ಅಲ್ಲಿಂದ ತಂದು ಇದನ್ನು ಪ್ರತಿಷ್ಠಾ ಮಾಡ್ಯಾರ. ಇದು ಎಷ್ಟನೇ ತಲೆಮಾರು ಗುರುಗಳೇ? ನಾನು 18ನೇ ತಲೆ, 19ನೇ ತಲೆ. ನೀವು 18ನೇ ತಲೆಮಾರು, ಅವರು 19ನೇ ತಲೆ. 20ನೇ ತಲೆ ಅಲ್ಲಿ ಕಲೀಲಿಕ್ಕೆ ಹೋಗ್ಯಾವ. ಗುರುಗಳೇ, ಈ ದೇವಸ್ಥಾನದ ಇತಿಹಾಸ ಏನಂತ ನೀವು ತಿಳಿಸ್ಬೋದು? ಹೇಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋ ಕಿಲಾಜ್ಞಾನಂ ತದ್ವಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಶುಭಶಕ್ತಿ ಪಯೋನಿಧಿ. ಇಲ್ಲಿ ಮುಂಚೆ ಬಂದು ಈ ಊರಿಗೆ ಬಂದು ನವಲಾಖಪುರ ಅಂತ ಇದಕ್ಕೆ ಹೆಸರು. ನವಲಾಖಪುರ ಅಂತಂದರೆ 1200 ವರ್ಷಗಳ ಕೆಳಗೆ ಇದು ತೊರವಿ ಬಿಜಾಪುರ ಸೇರಿಬಿಟ್ಟಿದ್ದು 9 ಲಕ್ಷ ಜನಸಂಖ್ಯೆದು ಪಟ್ಟಣ ಇದು ಆವಾಗಿನ ಕಾಲಕ್ಕೆ. ಈ ನರಸಿಂಹದೇವ್ರಿಗಿಂತಲೂ ಪೂರ್ವದಲ್ಲಿ ಒಂದು ನರಸಿಂಹ ಸಾಲಿಗ್ರಾಮ ಇತ್ತು. ಈ ಊರು ಬಂದು ನವಲಾಖಪುರ ಅಂತ ಇದಕ್ಕೆ ಹೆಸರು. 1200 ವರ್ಷ ಕೆಳಗೆ ಆದಿಲ್ ಶಾಹರ ವ್ಯಾಪ್ತಿ ಪ್ರದೇಶ ಇದಿಲ್ಲ. ಹೀಗಾಗಿ ಅವರು ತಮ್ಮ ಭಾಷೆಯಲ್ಲಿ ಇಟ್ಕೊಂಡಿದ್ರು ನವಲಾಖಪುರ, 9 ಲಕ್ಷ. ಹಾಗಾಗಿ ಆ ನರಸಿಂಹ ಸಾಲಿಗ್ರಾಮ ಒಳಗಡೆಗೆ ಅದಕ್ಕೆ ಪ್ರತಿನಿತ್ಯ ಒಂದು ಖಂಡ್ಗ ಹೇಗರಿವೆ ನೈವೇದ್ಯ ಮಾಡ್ತಾ ಇದ್ರು ಆವಾಗಿನ ಕಾಲ. ಮುಂದೆ ಕಲಿಕಾಲ ಬರ್ತಾ ಇದೆ, ಇಷ್ಟು ಮಡಿಯಿಂದ ಪೂಜೆ ಮಾಡ್ರಿ ಅಂದ್ರಿ ಯಾರಿಗೂ ಆಗದು. ದೇವಸ್ಥಾನಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ದೇವರ ಹತ್ರ ಬಂದಿರ್ತಾರೆ. ತಪ್ಪು ಮಾಡೋದು ಸಹಜ. ಕೆಟ್ಟ ಮಾಡಿದ್ರು ದೇವ್ರು ಅಂತಂದ್ರೆ ಒಂದು ಮನಸ್ಸಿಗೆ ಅಸಮಾಧಾನ ಅನಿಸ್ಬಿಡ್ತು. ದೇವ್ರು ಈ ತರ ಯಾಕೆ ಮಾಡಿದ್ರು ಅಂತ ಜನರೆಲ್ಲರೂ ಮಾತಾಡ್ಕೊಳ್ತಾರೆ.
ಹೀಗಾಗಿ ನನಗೆ ಕೆಟ್ಟ ಹೆಸರು ಬರ್ತದೆ, ನಾನು ಇಲ್ಲಿ ಇರಂಗಿಲ್ಲ ಅಂತೇಳಿ ಸ್ವಪ್ನ ಆಯ್ತು. ಇಲ್ಲಿಂದ 1 ಕಿಲೋಮೀಟರ್ ಮೇಲೆ ಒಂದು ಬಾವಿ ಇದೆ, ಗುಪ್ತ ಗಂಗಾ ಅಂತೇಳಿ ಬಾವಿ. ಅಲ್ಲಿಂದ ಸ್ನಾನ ಮಾಡಿಕೊಂಡು ಮುಂಚೆಯಿಂದಲೂ ಪೂಜೆಗೆ ನೀರು ತಗೊಂಬರೋ ಪದ್ಧತಿ. ಆ ಬಾವಿಯಲ್ಲಿ ನನ್ನನ್ನು ಹಾಕಬೇಕು ಅಂತೇಳಿ ನರಸಿಂಹ ಸಾಲಿಗ್ರಾಮ ದೇವರು ಅರ್ಚಕರಿಗೆ ಸ್ವಪ್ನ ಆಯ್ತು. ಅರ್ಚಕರು ಗ್ರಾಮಸ್ಥರು ಸೇರಿಕೊಂಡು ನರಸಿಂಹದೇವರು ಕೇಳಿಕೊಂಡ್ರು, ಸ್ವಾಮಿ ನೀವು ಹೊರಟ್ರಿ, ನಮ್ಮ ಮುಂದಿನ ಉಪಜೀವನ ಹೇಗೆ? ದೇವಸ್ಥಾನ ಖಾಲಿ ಆಗ್ತದೆ, ಬೆಳಗ್ಗೆ ಭಕ್ತರು ಬಂದು ದೇವ್ರು ಎಲ್ಲಿ ಅಂತ ಕೇಳ್ತಾರೆ. ನಮ್ಮ ಹತ್ರ ಉತ್ತರ ಇದ್ರೆ ನಾನು ನಿಮ್ಗೆ ಹೇಳಿ ಬರ್ತೀನಿ. ಬಾವಿಯಲ್ಲಿ ಹಾಕೋದಂಕ ನಿರ್ಧಾರ, ಬೇರೆ ದಾರಿ ಇಲ್ಲಿಂದಾಗ ಸಾಯಂಕಾಲ ಸಮಯಕ್ಕೆ ಮೆರವಣಿಗೆ ರೂಪದಿಂದ ನರಸಿಂಹ ಸಾಲಿಗ್ರಾಮ ದೇವರನ್ನು ತಗೊಂಡೋಗಿ ಬಾವಿಯಲ್ಲಿ ಹಾಕಿಬಿಟ್ಟು, ಹಾಕಿ ಆದಮೇಲೆ ಎಲ್ಲ ಅರ್ಚಕರ ಮನಸ್ಸಿನಲ್ಲಿ ವಿಚಾರಣೆ ನಡೆದಾಗ ಬೆಳಗಿನ ಜಾವ ಸ್ವಪ್ನ ಹಾಕಿತ್ತು. ಎಲ್ಲಿ ಹಾಕಿದ್ರು ಅಲ್ಲೇ ಸೇರಿಕೊಂಡು ಬಂದು ಭೇಟಿಯಾಗ್ರಿ ಅಂದಾಗ ಎಲ್ಲ ಅರ್ಚಕರು ಗ್ರಾಮಸ್ಥರು ಸೇರಿಕೊಂಡು ಅಲ್ಲೇ ಬಾವಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಕಟ್ಟೆ ಮೇಲೆ ತಪಸ್ಸಿಗೆ ಕುಳಿತುಕೊಂಡ್ರೆ ಆ ನರಸಿಂಹ ಸಾಲಿಗ್ರಾಮ ದೇವರು ಮೇಲೆ ಬಂದ್ರು, ಒಳಗಿಂದ ಮೇಲಕ್ಕೆ ತನ್ನಿಂದ ತಾನೇ ಮೇಲಕ್ಕೆ ಬಂದು ಇದೇ ಬಾವಿಯಿಂದ ಸ್ನಾನ ಮಾಡಿಕೊಂಡು ಮಡಿಯಿಂದ ಹೋಗ್ರಿ, ಎತ್ತಿನ ಬಂಡಿಯಲ್ಲಿ ಹಸಿ ಮೇಮೆ ತುಂಬಿಕೊಂಡು ಕೃಷ್ಣಾ ನದಿ ದಂಡೆ ಮೇಲೆ ದಕ್ಷಿಣ ದಿಕ್ಕಿಗೆ ಚೆಲ್ತಾ ಹೋಗ್ಬೇಕು ಅಂತ ಹೇಳಿ ದೇವರ ಆದೇಶ ಆಯ್ತು. ಅದೇ ಬಾವಿಯಿಂದಲೇ ಸ್ನಾನ ಮಾಡಿಕೊಂಡು ಹೊರಟು ಇಲ್ಲಿಂದ ಆಲ್ಮಟ್ಟಿ ಇದೆಯಲ್ಲ, ಆಲ್ಮಟ್ಟಿ ಹತ್ತಿರ ಚಿಮ್ಮಲಿಗೆ ಅಂತ ಗ್ರಾಮ, ಅಲ್ಲಿ ದೇಶಪಾಂಡೆ ಅನ್ನೋ ಜಮೀನು ವಂಶಸ್ಥರು, ಅವ್ರ ಜಮೀನಲ್ಲಿ ದಕ್ಷಿಣ ದಿಕ್ಕಿಗೆ ಹಸಿ ಮೇವು ಚೆಲ್ತಾ ಹೋದಾಗ ಸ್ವಲ್ಪ ದೂರ ಕ್ರಮಿಸಿದ ಮೇಲೆ ಆ ಹಸಿ ಮೇವು ಅಗ್ನಿ ಸ್ಪರ್ಶ ಆಯ್ತು. ದೇವರ ಆದೇಶ ಆಗಿತ್ತು, ಹಸಿ ಮೇವು ಎಲ್ಲಿ ಅಗ್ನಿ ಸ್ಪರ್ಶ ಆಗ್ತದೆ ಆ ಭೂಮಿಯನ್ನು ನೀವು ಅಗಿಬೇಕು ಅಂತ ಹೇಳಿ ದೇವರ ಆದೇಶದ ಪ್ರಕಾರವಾಗಿ ಆ ಭೂಮಿಯನ್ನು ಅಗದು ನೋಡಿದಾಗ ಒಳಗಡೆ ನರಸಿಂಹ ದೇವರು ಇದ್ರು. ಈಗೇನು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದಿರಲ್ಲ, ಅವ್ರು ನರಸಿಂಹ ದೇವರು ಇದ್ರು. ಅವ್ರ ಮೇಲೆ ಗಂಧ ತುಳಸಿನ ನಾವು ಮನೆಯಲ್ಲಿ ಹೇಗೆ ಪೂಜೆ ಮಾಡಿದಾಗ ಗಂಧ ಹೂ ತುಳಸಿ ಎಲ್ಲ ಅರ್ಚನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಆ ತರ ಭೂಗರ್ಭದೊಳಗ ಆ ನರಸಿಂಹ ದೇವರು ಭೂಗರ್ಭದೊಳಗೆ ಆ ಭೂಗರ್ಭದಲ್ಲಿದ್ದಾಗ ಅದಕ್ಕೊಬ್ರು ಕಾರಣೀಭೂತರು ಬೇಕಲ್ಲ. ಪ್ರತಿನಿತ್ಯ ಭೂಮಿ ಒಳಗಡೆ ಹೋಗಿ ಪೂಜೆ ಮಾಡೋದು ಅದು ಅಸಾಧ್ಯ. ಹೀಗಾಗಿ ದೂರ್ವಾಸ ಮುನಿಗಳಿಂದ ಪೂಜೆ ಮಾಡಿರುವಂತಹ ಈ ಲಕ್ಷ್ಮೀ ನರಸಿಂಹದೇವಿ ಭೂಗರ್ಭದಲ್ಲಿದ್ದಾಗ ದೂರ್ವಾಸ ಮುನಿಗಳು ಪೂಜೆ ಮಾಡ್ತಾ ಇದ್ರು. ದೂರ್ವಾಸ ಮುನಿಗಳು ಯಾವ ಅಂಶದವರು ಅಂತಂದ್ರೆ ರುದ್ರಾಂಶ ಸಂಭೂತರು, ಈಶ್ವರನ ಅಂಶ ಅವರಲ್ಲಿ ದೂರ್ವಾಸಲ್ಲಿ ಈಶ್ವರನ ಅಂಶ. ಅದಕ್ಕೆ ಇಲ್ಲಿ ಈಶ್ವರ ಇರೋದು, ಒಳಗಡೆ ಏನು ಹೋಗ್ತಿರಲ್ಲ, ಹೋದ ತಕ್ಷಣ ಮೊದಲು ಈಶ್ವರನ ದರ್ಶನ ಇಲ್ಲಿ ತೆರೆಗೆ ನಿಂತಾಗ ನರಸಿಂಹದೇವರು ಕಾಣಿಸಿಕೊಳ್ತಾರೆ. ಇಲ್ಲ ಗ್ರಾಮಸ್ಥರು ಅಂದ್ರು, ನಾವು ಇಲ್ಲಿ ಬಿಟ್ಟು ಕೊಡ್ತೀವಿ ಅಂತಂದ್ರೆ ಈ ಸ್ಥಳದ ಮಹಾತ್ಮೆ ಹೋಗ್ತದೆ, ನಾವು ನಿಮ್ಗೆ ಮೂರ್ತಿ ಬಿಟ್ಟು ಕೊಡೋ ಹಾಗಿಲ್ಲ ಅಂತ ಅವರೆಲ್ಲರೂ ಒಂದು ನಿರ್ಧಾರ ತಗೊಂಡ. ಇವರೆಲ್ಲ ಅಂದ್ರು ಕೊಡಂಗಿಲ್ಲ ಅಂತಂದ್ಮೇಲೆ ನಾವು ತಗೊಂಡು ಹೋಗೇನು ಬಿಟ್ಟು ಹೊರಡೋಣ ನಡೀರಿ ಅಂತ ಹೇಳಿ ಇಲ್ಲ ಹೋದವರೆಲ್ಲರೂ ವಿಚಾರಣೆ ಮಾಡಿಕೊಂಡಾಗ ಆ ಗ್ರಾಮಸ್ಥರಂದ್ರು ಇರ್ಲಿ ಇಲ್ಲೇ ನಾವು ಇಲ್ಲೇ ಮಾಡ್ತೀವಿ ಪೂಜಾದಿಗಳನ್ನ ಅಂದಾಗ ಇವರೆಲ್ಲರೂ ಬಿಟ್ಟು ಹೊರಡ್ಲಿಕ್ಕೆ ತಯಾರಾದಾಗ ಗ್ರಾಮಸ್ಥರು ಇವ್ರನ್ನ ತಡೆಗಟ್ಟಿದ್ರು. ಆಮೇಲೆ ನಾಳೆ ಬೆಳಿಗ್ಗೆ ಹೊರಡ್ರಿ ನೀವು ಅಂತಂದಾಗ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿ ಮುಗಿಸಿಕೊಂಡು ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಆ ದೇಶಪಾಂಡೆ ಅನ್ನೋರ ಮನೆತನದಲ್ಲಿ ಒಬ್ಬರಿಗೆ ಸ್ವಪ್ನ ಆಗಿತ್ತು, ನಾನು ಇಲ್ಲಿ ಇರಂಗಿಲ್ಲ, ಅವರೆಲ್ಲರೂ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ, ಅವ್ರ ಜೊತೆಗೆ ನೀವು ಬಂದು ತೊರವಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ನಿಮ್ಮ ಕುಲಸ್ವಾಮಿಯಿಂದಾಗ ಇಲ್ಲಿ ತಗೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿದ್ದು. ಈ ದೇವಸ್ಥಾನ ಇರೋದು 1200 ವರ್ಷಗಳ ಕೆಳಗಿನದು. ಇಷ್ಟು ಒಳಗಡೆ ಯಾಕಪ್ಪ ಅಂದ್ರೆ ಸಿಂಹ ಯಾವಾಗ್ಲೂ ಗುಹೆ ಒಳಗಡೆನೆ ಇರೋದು ಒಂದು ದೃಷ್ಟಿ. ಅವಾಗೆಲ್ಲ ಹಿಂದೂ ದೇವಸ್ಥಾನಗಳ ಮೇಲೆ ಮುಸಲ್ಮಾನರ ಒಂದು ದಾಳಿ ಇರ್ತಾ ಇತ್ತು, ಅದು ಒಂದೊಂದು ಕಾರಣಕ್ಕಾಗಿ ನರಸಿಂಹದೇವರನ್ನ ಗುಹಾ ಅಂತರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲಿ ಅವರಿಗೆ ನರಹರಿ ಕವಿ ಅಂತ ಹೇಳಿ ತುರುವೆ ರಾಮಾಯಣ ಬರೆದಿರೋದು. ಆ ನರಹರಿ ಕವಿಗೂ ಪುರಂದರದಾಸರು ಮಗಳನ್ನ ಕೊಟ್ಟಿದ್ರು. ಪುರಂದರದಾಸರು ನರಸಿಂಹದೇವರ ಮೇಲೆ 5 ವಿಶೇಷ ಹಾಡುಗಳನ್ನು ಬರೆದಿದ್ದಾರೆ. ಇದು ಏನಂಗ ಮೋಹನಾಂಗ ಮದನ ಜನಕ ತೊರವೆ ನಾರಸಿಂಹ ಮುದ್ದು ತಾರೋ ರಂಗ ಎದ್ದು ಬಾರು ದಾನವನ ಕೊಂದದ್ದೆಲ್ಲ ಕಾಣಿರೋ ಗಾನವೀನೋದಿ ನಮ್ಮ ತೊರವೆ ನಾರಸಿಂಹ ಅಂತೇಳಿ 5 ವಿಶೇಷ ಹಾಡುಗಳನ್ನ ನರಸಿಂಹದೇವರ ಎದುರುಗಡೆ ಕೂತ್ಕೊಂಡು ಪುರಂದರದಾಸರು 5 ವಿಶೇಷ ಹಾಡುಗಳನ್ನು ಬರೆದಿದ್ದಾರೆ. ಪ್ರತಿನಿತ್ಯ ಮತ್ತು ಅರ್ಚಕರು ಸ್ನಾನಕ್ಕೆ ಬಾವಿಗೆ ಹೋಗಲೇಬೇಕು. ಮತ್ತೆ ನರಸಿಂಹದೇವರ ಸ್ವಪ್ನ ಆಯ್ತು, ಇನ್ನೂ ಕಲಿಗಾಲ ಜಾಸ್ತಿ ಆಯ್ತು ಅಂದ್ರೆ ನಾನು ಮತ್ತೆ ಯಾರಿಗಾದ್ರೂ ಕಾಣಿಸ್ಕೊಳ್ತೇನೆ, ನನ್ನನ್ನು ಕರ್ಕೊಂಡು ಹೋಗಿ ಕೃಷ್ಣಾ ನದಿಯಲ್ಲಿ ಬಿಡಿ ಎಂದಾಗ ಅಲ್ಲಿ ನರಸಿಂಹ ಸಾಲಿಗ್ರಾಮನ್ನು ತಗೊಂಡು ಹೋಗಿ ಆಲ್ಮಟ್ಟಿ ಕೃಷ್ಣಾ ನದಿಯಲ್ಲಿ ಬಿಟ್ಟಿರೋದು. ಈ ನರಸಿಂಹದೇವರ ಮೇಲೆ ಒಂದು ಪರಾಕ್ ಬರೆದಿದ್ದಾರೆ, ಶ್ರೀಮದ್ ವೃಂದಾರಕ ವೃಂದ ವಂದಿತ ಪದದ್ವಂದ್ವ ಶೋಭಿತ ಇಂದಿರಾರಮಣ ತ್ವರಿತಾಲಯ ಕ್ಷೇತ್ರ ಅಂತ ಇದಕ್ಕೆ ಮೂಲ ಹೆಸರು. ತ್ವರಿತಾಲಯ ಕ್ಷೇತ್ರ ಅಂದ್ರೆ ತ್ವರಿತವಾಗಿ ಏನಾದರೂ ದೇವರಲ್ಲಿ ಪ್ರಾರ್ಥನೆಗಳನ್ನಿಟ್ಟು ಶೀಘ್ರವಾಗಿ, ತ್ವರಿತ ಅಂದ್ರೆ ಶೀಘ್ರವಾಗಿ ನೆರವೇರಿಸಿಕೊಡೋದಕ್ಕೆ ಅದು ತ್ವರಿತಾಲಯ ಹೋಗಿ ತೊರವಿ ಅಂತಾಗಿದೆ. ತ್ವರಿತಾಲಯ ಕ್ಷೇತ್ರ ಗುಪ್ತ ಗಂಗಾ ತೀರ, ಆ ಬಾವಿಯಲ್ಲಿ ನರಸಿಂಹ ಸಾಲಿಗ್ರಾಮ ಹಾಕಿರೋದನ್ನು ಹೇಳಿದೆ ನಾನು. ಆ ಬಾವಿ ಹೆಸರೇ ಗುಪ್ತ ಗಂಗಾ ಬಾವಿ ಅಂತ ಹೇಳ್ತಾರೆ. ಗುಪ್ತ ಗಂಗಾ ತೀರ ಹರಿತೀರ್ಥವರೆಗೂ ಹಾವಾಸ ರಾಜಾದಿರಾಜ ಶ್ರೀ ಲಕ್ಷ್ಮೀ ನೃಸಿಂಹಸ್ವಾಮಿನ್ ಬಹುಪರಾ. ಇಷ್ಟಾರ್ಥಗಳನ್ನು ಶೀಘ್ರವಾಗಿ ನೆರವೇರಿಸಿಕೊಡೋದಕ್ಕೆ ತ್ವರಿತಾಲಯ ಕ್ಷೇತ್ರ ಹೋಗಿ ತೊರವಿ ಅಂತ
ಇಲ್ಲೆಲ್ಲ ವೈಶಾಖ ಮಾಸಗಳಲ್ಲಿ ನರಸಿಂಹ ಜಯಂತಿ ಕಾಲಕ್ಕೆ 8 ದಿವಸ ನರಸಿಂಹ ಉತ್ಸವ ಕಾರ್ಯಕ್ರಮಗಳಾಗ್ತವೆ. ನಾಳೆ ನವರಾತ್ರಿ ಸಮಯದಲ್ಲಿ ಪಲ್ಲಕ್ಕಿ ಸೇವೆಗಳಿಲ್ಲ, ಅಷ್ಟಾವಧಾನ ಸೇವೆಗಳು, ಪ್ರವಚನ ಕಾರ್ಯಕ್ರಮಗಳು ಎಲ್ಲ ವೈಶಾಖ ಮಾಸದಲ್ಲಿ ನರಸಿಂಹ ಜಯಂತಿ ಕಾಲಕ್ಕೆ ಎಲ್ಲ ಪಂಡಿತರನ್ನು ಕರೆಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಉಪನ್ಯಾಸ ಕಾರ್ಯಕ್ರಮ, ಎಲ್ಲ ಭಜನೆ ಕಾರ್ಯಕ್ರಮಗಳು ಇರ್ತವೆ. ಎಲ್ಲ ಕಾರ್ಯಕ್ರಮಗಳು ವೈಭವದಿಂದ ನರಸಿಂಹ ಕ್ಷೇತ್ರದಲ್ಲಿ ನಡೆಯುತ್ತೆ.